ಸಮಸ್ತ ನಂದಿ ಟಿವಿ ವೀಕ್ಷಕರಿಗೆ ಬೇಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ರಾಜ್ಯದ ಗಡಿಭಾಗದ ರಸ್ತೆ ಡಾಂಬರೀಕರಣ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಸ್ ಸಂಚಾರವನ್ನ ಬಂದ್ ಮಾಡಿ ಗೌನಿಪಲ್ಲಿ ಅಭಿವೃದ್ಧಿ ಬಳಗದ ವತಿಯಿಂದ ಪ್ರತಿಭಟನೆಯನ್ನ ಇಂದು ಮಾಡಲಾಯಿತು. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ರಾಜ್ಯದ ಗಡಿಭಾಗದ ರಸ್ತೆ ಡಾಂಬರೀಕರಣ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಸ್ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ. ಹಾಳಾದ ರಸ್ತೆಯಲ್ಲಿ ಭತ್ತದ ಪೈರು ನಾಟಿ ಮಾಡಿ ಪ್ರತಿಭಟನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ, ಕೋಡಿಪಲ್ಲಿ, ಬೈರಗಾನಪಲ್ಲಿ ಸಂಪೂರ್ಣ ಬಂದ್. ಟಿಪ್ಪರ್ ಲಾರಿಗಳು ಓವರ್ಲೋಡ್ ಹಾಕಿಕೊಂಡು ಸಂಚಾರದ ಹಿನ್ನೆಲೆ ಸಂಪೂರ್ಣ ಹಾಳಾಗಿದ್ದ ಆಂಧ್ರ ಕರ್ನಾಟಕ ಗಡಿಭಾಗದ ರಸ್ತೆಗಳು. ರಸ್ತೆಗೆ ಡಾಂಬರೀಕರಣ, ಪದವಿ ಕಾಲೇಜು ಸ್ಥಾಪನೆ ಸೇರಿ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ. ಗೌನಿಪಲ್ಲಿ ಅಭಿವೃದ್ಧಿ ಬಳಗದಿಂದ ಕರೆ ನೀಡಿದ್ದ ಬಂದ್. ಎಡಬ್ಲ್ಯೂ ಮಂಜುನಾಥ್ ಮತ್ತು ಡಿವೈಎಸ್ಪಿ ನಂದಕುಮಾರ್ ಡಿಸಿ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದ್ದಾರೆ. ಎಡಬ್ಲ್ಯೂ ಮಂಜುನಾಥ್ ನೀಡಿದ ಭರವಸೆಯಿಂದ ಬಂದ್ ತಕ್ಷಣಕ್ಕೆ ಹಿಂಪಡೆದ ಪ್ರತಿಭಟನಾಕಾರರು. ಗೌನಿಪಲ್ಲಿ ಅಭಿವೃದ್ಧಿ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ಬಂದ್ ಯಶಸ್ವಿಯಾಗಿ ಕೊನೆಗೊಂಡಿತು. ಈ ಬಂದು ಫಸ್ಟ್ ಟೈಮ್ ಏನಲ್ಲ, ಒಂದೂವರೆ ವರ್ಷದ ಹಿಂದೆ ಎಲ್ಲ ಲಾರಿಗಳನ್ನು ಸ್ಟೇಷನ್ ಪಕ್ಕದಲ್ಲೇ ನಿಲ್ಲಿಸಿಬಿಟ್ಟು ಪ್ರತಿಭಟನೆ ಮಾಡಿದ್ವಿ. ಏನು ಎಲ್ಲ ಹೆವಿ ವೆಹಿಕಲ್ಸ್ ಬಂದು ರೋಡೆಲ್ಲ ಹದಗೆಡ್ತಾ ಇದೆ, ರೋಡ್ ರಿಪೇರಿ ಮಾಡ್ತಾ ಇಲ್ಲ ಅಂಥೇಳಿ ಎಲ್ಲ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿದಾಗ ಎಲ್ಲರೂ ಬಂದು, ಅಧಿಕಾರಿಗಳೆಲ್ಲ ಬಂದು, ನಾವು ಅದನ್ನು ಗಮನಕ್ಕಿಟ್ಟು ಒಂದು ವಾರದಲ್ಲೇ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಅದು ಇದು ಅಂಥೇಳಿ ಆವಾಗ ಬಂದನ್ನು ಕ್ಲಿಯರ್ ಮಾಡಿದ್ವಿ. ಮತ್ತೆ ಒಂದು 15 ದಿನ 20 ದಿನ 2 ತಿಂಗಳು 3 ತಿಂಗಳು ಕಳೆದ್ರೂ ಸಹ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಪ ಶಿವರಾಮ್ ಅವರು ನಾಗಡಪಲ್ಲಿ ಹತ್ರ ಒಂದಿನ ಬಂದ್ ಮಾಡಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಅದರಿಂದ ಇವರೆಲ್ಲ ಬಂದು ನಾನು ಫೋನ್ ಮಾಡಿದಾಗ ನಾನು, ನೀವು ಬಂದ್ ಮಾಡೋದು ಸ್ವಲ್ಪ ಎಲ್ಲರಿಗೂ ಗಮನಕ್ಕೆ ಹೋಗುವಂಗೆ, ಎಲ್ಲರಿಗೂ ಬಿಸಿ ಮೇಲೆ ಇರ್ತಕ್ಕಂಥ ದೊಡ್ಡ ರಾಜಕಾರಣಿಗಳಿಗೆ ಈ ತಾಲೂಕಿನ ಎಲ್ಲರ ದೃಷ್ಟಿಗೆ ಹೋಗಬೇಕು ಅನ್ನೋ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ, ಹಂಗೆ ಮಾಡೋಣ, ಸಣ್ಣ ಪುಟ್ಟಾಗಿ ಮಾಡೋದು ಬೇಡ, ಎಲ್ಲರಿಗೂ ಗಮನಕ್ಕೆ ಕೊಟ್ಟು ಬಂದ್ ಮಾಡಿಸಿ ಅವ್ರ ಗಮನಕ್ಕೆ ತರೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಮಾಡ್ತಾ ಇರೋದು ಎಷ್ಟು ನೋವಾಗಿದೆ ಅಂತಂದರೆ ಜನರಿಗೆ, ಈ ಜನ ಯಾರಿಗೂ ಕರೆದಿಲ್ಲ, ನೀವು ಬನ್ನಿ ಬಂದ್ ಮಾಡೋಣ, ಖಾಲಿ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇವೆಲ್ಲ ಅಂಗಡಿಗಳು ಅವರೇ ಒಂದು ಅಂಗಡಿಯನ್ನು ತೆರೆದೇ ಪಾಪ ನಮ್ಮ ಜೊತೆಯಲ್ಲಿ ಇದ್ದು ಇದು ಯಶಸ್ವಿ ಆಗಲೇಬೇಕು, ರಸ್ತೆ ಆಗಬೇಕು, ಒಂದು ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈಗ ಮೊನ್ನೆ ಮಳೆ ಬಿತ್ತು, ಬೈರಾಂಪಲ್ಲಿಗೆ ಹೋಗುವಾಗ ಗುಣಿ ಪ್ಲಸ್ ರೋಡು ಎಲ್ಲ ಒಂದೇ ರೀತಿ, ಎಲ್ಲಿ ಹೋಗಬೇಕು ಸುಮಾರು ಜನ ಬಿದ್ದೋಗಿ ಈ ಗಿಡ ನೆಡುವ ಮಟ್ಟಕ್ಕೆ, ಗದ್ದೆ ಮಾಡುವ ಮಟ್ಟಕ್ಕೆ ಬಂದುಬಿಟ್ಟಿದೆ ರಸ್ತೆ. ದಯವಿಟ್ಟು ಇಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಪ್ಲಸ್ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಅತಿ ಬೇಗ ಶೀಘ್ರದಲ್ಲೇ ಇದರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋ
ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಮಕ್ಕಳ ಭವಿಷ್ಯ ಹಿನ್ನಡೆಯಾಗುತ್ತದೆ ಎಂಬ ಪೋಷಕರ ಧೋರಣೆ ಬೇಸರದ ಸಂಗತಿ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜು ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ತೂಪಗೆರೆ ಹೋಬಳಿಯ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ನಾನು ಸಹ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ಪ್ರಾಥಮಿಕದಿಂದ 10ನೇ ತರಗತಿವರೆಗೆ ಕನ್ನಡದಲ್ಲೇ ಓದಿದ್ದೇನೆ. ಕನ್ನಡ ಮಾಧ್ಯಮ ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ ಎಂಬುದು ನನ್ನ ವೈಯಕ್ತಿಕ ಅನುಭವ. ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ಥಳೀಯ ಭಾಷೆಯಲ್ಲಿಯೇ ಓದಿ ಯುಪಿಎಸ್ಸಿ ಸೇರಿದಂತೆ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗುತ್ತಿದ್ದಾರೆ. ಇದು ಮಾತೃಭಾಷೆಯಲ್ಲಿಯೇ ಉನ್ನತ ವಿದ್ಯೆ ಸಾಧಿಸಬಹುದೆಂಬ ಜೀವಂತ ಸಾಕ್ಷ್ಯ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಕರ್ನಾಟಕ ಯುವಶಕ್ತಿ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಸರ್ಕಾರಿ ಸ್ಕೂಲಲ್ಲಿ ಓದಿದ ತಕ್ಷಣವೇ ನಮ್ಮ ಯಾವುದೇ ಎಕ್ಸಾಮ್ಸ್ಗಳು ಬರೆಯೋಕ್ಕಾಗೋದಿಲ್ಲ ಅನ್ನೋ ಕೂಡ ಒಂದು ಧೋರಣೆ, ಮನೋಭಾವನೆ ಬೇಕಾಗಿಲ್ಲ. ತಾವು ಹೇಳಿದಾಗೆ ಇಲ್ಲಿ ಬೆಂಗಳೂರು ಪಕ್ಕದಲ್ಲೇ ಇರ್ಬೋದು, ನಾವು ತೂಗಾಳತೆ ದೂರದಲ್ಲಿ, ವಿಧಾನಸೌಧ ತೂಗಾಳತೆ ದೂರದಲ್ಲಿ ಇರ್ಬೋದು, ಆದರೆ ದೀಪದ ಕೆಳಗಡೆನೇ ಕತ್ಲು ಅನ್ನೋ ರೀತಿಯಲ್ಲಿ ಇದೆ. ನಮ್ಮ ಈ ಮೇಲ್ಗಡೆ ನೋಡಿದ್ರೆ 108 ವಿಮಾನಗಳು ಹೋಗ್ತಾ ಇರ್ತವೆ. ನಮ್ಮೂರಿಗೆ ಬರೋದಕ್ಕೆ, ಹಿರೇಮುದ್ದಲ್ಲಿ ಬರೋದಕ್ಕೆ ರೋಡ್ ವ್ಯವಸ್ಥೆ ಸರಿ ಇರೋದಿಲ್ಲ. ಇದು ಸಮಸ್ಯೆ ಅಲ್ವಾ? ಜಮೀನ್ ಹತ್ರ ಹೋದ ತಕ್ಷಣ ನಿಮ್ಮ ಮೇಲ್ಗಡೆ ಹಿಂಗೆ ಕಂಡಿಟ್ಟಿದ್ರೆ 108 ವಿಮಾನಗಳು ನೋಡ್ತೀರಿ ಬೆಳಿಗ್ಗೆ ಸಂಜೆ. ಊರಿಗೆ ಬರೋದಕ್ಕೆ ರಸ್ತೆ ಇಲ್ಲ. ಇದು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು. ಈ ಸಮಸ್ಯೆಗಳಿಂದಲೇ ನಾವೆಲ್ಲ ಕೂಡ ಏನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋ ಮನೋಭಾವನೆ ಬೇಡ. ಮನಸ್ಸಿದ್ರೆ ಮಾರ್ಗ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಈಗ ಏನು ಯುವ ವೇದಿಕೆಯವರು ಮಾಡ್ತಾ ಇದ್ದಾರೋ ಈ ಕೆಲಸಗಳು, ಈಗ ಮತ್ತೆ ಪ್ರಾಸ್ತಾವಿಕವಾಗಿ ಮಾತಾಡಿದಂಥವ್ರು ಕೂಡ ಹೇಳಿದರು, ಎಲ್ಲ ಯುವಕರು ಒಗ್ಗಟ್ಟಾಗಬೇಕು. ಈಗ ನೋಡಿ, ನರಸೇಗೌಡರು ಅಂಥ ಒಂದು ಪಕ್ಕ ಅವ್ರದ್ದು ಮನೆ ಇರ್ಬೋದು ಅಥವಾ ಅವ್ರದ್ದು ಜಮೀನು ಇರ್ಬೋದು, ಅವರು ಕೊಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಆ ಮನಸ್ಸೊಂದಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಅದೇ ಇದು. ಅವ್ರ ವಿದ್ಯಾವಂತರು ಕೂಡ ಮೂರ್ತಿ ಅಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ನಮ್ಮ ಸ್ಕೂಲಿಗೆ ಕೊಡಬೇಕು, ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ಕೊಟ್ಟಿದ್ದಾರಲ್ಲ, ಅಂಥ ಒಂದು ಮನಸ್ಸು ಬರಬೇಕು. ಈಗಲೇ ಪ್ರಾಸ್ತಾವಿಕವಾಗಿ ನೋಡಿದ್ರಲ್ಲ, ನಮ್ಗೆ ಎಜುಕೇಷನ್ ಮುಗೀತು, ಇನ್ನೇನಪ್ಪ ಒಂದು ಕೆಲಸ ಸೇರ್ಕೋಬೇಕು, ಒಂದು ನೌಕರಿ ಹಿಡಿಬೇಕು, ಮನೆ ಮಠ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ನಾನೊಂದು ಸಂಸಾರ ಸಾಗಿಸ್ಬೇಕು, ಅಷ್ಟನ್ನೇ ಬಿಟ್ಟು ಸಮಾಜಕ್ಕಾಗಿ ದುಡಿಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಅದು ಎಲ್ಲವನ್ನು ಕೂಡ ಯಾವುದೇ ಸಮಸ್ಯೆಗಳಿಂದ ಕೂಡ, ಯಾವುದೇ ರಸ್ತೆ ಇಲ್ಲ ಅಂದರೂ ಕೂಡ, ಕುಡಿಯೋ ನೀರಿಲ್ಲ ಅಂದರೂ ಕೂಡ, ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಧೈರ್ಯ, ಮನಸ್ಥೈರ್ಯವನ್ನು ತುಂಬಿಕೊಡ್ತದೆ. ಅಷ್ಟಿದ್ರೆ ಎಲ್ಲವನ್ನೂ ಸಾಧಿಸ್ಬೋದು. ಈಗ ನಾನೇನೀಗ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದೀನಿ, ಇಲ್ಲೇ ಮಾತಾಡ್ತಿದ್ದೀನಿ ಅಂತ ನಮ್ಮ ಸ್ಕೂಲು ಕೂಡ ಈಗ ಹಿರಿಯ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಕೂತಿದ್ದಾರೆ, ಸೈನಿಕರು ಕೂಡ ಇಲ್ಲಿದ್ದಾರೆ. ನಮ್ಮ ಶಾಲೆಗೂ ಕೂಡ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇತ್ತು ನಮ್ಮ ಸ್ಕೂಲು ಕೂಡ. ಅಲ್ಲೂ ಕೂಡ ನಾನು ಒಂದು ಸೈನ್ಸ್ ಲ್ಯಾಬ್ ಕೂಡ ಮಾಡಿಸಿದ್ದೀನಿ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಮಾಡಿಸಿದ್ದೀನಿ, ಕಂಪ್ಯೂಟರ್ ಸಿಸ್ಟಮ್ ವ್ಯವಸ್ಥೆ ಮಾಡಿಸಿದ್ದೀನಿ. ಅದೆಲ್ಲ ಮಕ್ಕಳು ಓದಬೇಕಂತೆ. ನಮ್ಮಲ್ಲಿ ಇಲ್ಲಿ ಕೂಡ ಡ್ರೈ ಲ್ಯಾಂಡ್ ಇದೆ, ನಮ್ಮಲ್ಲಿ ವೆಟ್ ಲ್ಯಾಂಡ್ ಇದೆ. ಅದೇ ಇಶ್ಯೂ ಅಷ್ಟೇ. ಅವ್ರೇನಾರೇ ಇಲ್ಲ ಬಿಡಪ್ಪ, ಏನಿಲ್ಲ ಅಂದರೆ ಭತ್ತ ಗೀತ ಬೆಳೆದು ಅನ್ನ ಊಟ ಮಾಡ್ಬೋದು ಅಂತ ಹೊಟ್ಬಿಡ್ತಾರೆ, ಅದು ಸಮಸ್ಯೆ. ಅದು ಬಿಟ್ಟರೆ ಏನಿಲ್ಲ, ಎಲ್ಲ ಕಡೆ, ಎಲ್ಲ ಊರುಗಳಲ್ಲೂ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಥರ ಸಮಸ್ಯೆಗಳಿರ್ತದೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಟೋಲ್ ಪ್ಲಾಜಾ ಬಳಿ ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ಬಸ್ ಸಂಚಾರಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಹಸಿರು ಶಾಲೆಯನ್ನ ತೋರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಟೋಲ್ ಪ್ಲಾಜಾದ ಬಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೋಗಿ ಬರಲು ಬಸ್ ಸಂಚಾರ ಇರಲಿಲ್ಲ ಹಾಗೂ ಆಂಧ್ರಪ್ರದೇಶದ ಕಡೆಗೆ ಹೋಗುವ ಬಸ್ ನಿಲುಗಡೆ ಇರಲಿಲ್ಲ. ಆದ್ದರಿಂದ ಈ ಹಿಂದೆ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಪ್ರಾಂಶುಪಾಲರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ನನಗೆ ಮನವಿ ಮಾಡಿಕೊಂಡಿದ್ದರು.
ಪಟ್ಟಣದಿಂದ ಟಿಬಿ ಕ್ರಾಸ್ನಲ್ಲಿ ಇರುವ ಕಾಲೇಜಿಗೆ ಹೋಗಿ ಬರಲು ಅನುಕೂಲ ಇರುವುದರಿಂದ ಕಾಲೇಜಿಗೆ ಬಸ್ ಸೌಲಭ್ಯ ಇಂದು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಈ ಬಸ್ ವ್ಯವಸ್ಥೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಬಸ್ ಕಲ್ಪಿಸಿದ ಶಾಸಕ ಸುಬ್ಬಾರೆಡ್ಡಿಗೆ, ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಶ್ರೀನಿವಾಸ ಮೂರ್ತಿಗೆ ಕಾಲೇಜಿನ ಪ್ರಾಂಶುಪಾಲರು ವೈ ನಾರಾಯಣ ಅವರು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ. ಸಾರಿಗೆ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರತಿದಿನ ಬೆಳಿಗ್ಗೆ 9:30ಕ್ಕೆ ಹೋಗಲು ಮತ್ತು ಮಧ್ಯಾಹ್ನ 1:30ಕ್ಕೆ ಕಾಲೇಜಿನಿಂದ ಪಟ್ಟಣಕ್ಕೆ ಬರಲು ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ರಿಯಾಯಿತಿ ಬಸ್ ಪಾಸ್ ಮಾಡಿಸದ ವಿದ್ಯಾರ್ಥಿಗಳು ಪಾಸ್ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಲೆಕ್ಕಾಧಿಕಾರಿ ಮೊಹಮ್ಮದ್ ಕಾದಿಲ್, ಗ್ರಂಥಪಾಲಕರಾದ ಸಿಎಸ್ ವೆಂಕಟರಾಮರೆಡ್ಡಿ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ಪುರಸಭಾ ಸದಸ್ಯ ಶ್ರೀನಿವಾಸ ರೆಡ್ಡಿ, ಕೆಎನ್ ಹರೀಶ್, ಸರ್ದಾರ್ ಅಹಮದ್, ಲಕ್ಷ್ಮೀ ನರಸಿಂಹಪ್ಪ, ಎಚ್ಎಸ್ ಪ್ರಕಾಶ್, ನಿಜಾಮುದ್ದೀನ್, ಮೊಹಮ್ಮದ್ ಅಕ್ರಮ್, ಮೊಹಮ್ಮದ್ ಆರಿಫ್, ನಜೀರಾ ಬೇಗಂ, ಆದಿಲಕ್ಷ್ಮಿ, ಬೇಬಿ ಜಾನ್ ಮತ್ತು ಸಾರ್ವಜನಿಕರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವವು ಇಂದು ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯು ಬಣ್ಣ ಬಣ್ಣದ ದೀಪಾಲಂಕಾರದಿಂದ ಹಾಗೂ ದೇವಸ್ಥಾನವು ಬಗೆ ಬಗೆಯ ಹೂಗಳಿಂದ ಕಂಗೊಳಿಸುತ್ತಿದ್ದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳ ಕಣ್ಮನ ಸೆಳೆಯುವಂತಿತ್ತು. ಅಷ್ಟೇ ಅಲ್ಲದೆ ವಿವಿಧ ಆಟಿಕೆಗಳು ಹಾಗೂ ಕಲಾವಿದರಾದ ಶಿವಕುಮಾರ ಸ್ವಾಮಿಗಳ ಕಥೆಯನ್ನ ಕೇಳಿ ಬಂದಂತಹ ಭಕ್ತರು ಕಣ್ತುಂಬಿಕೊಂಡರು. ಬೆಳಗ್ಗೆ 10:30ರಿಂದ ಪ್ರಸಾದ ವಿನಿಯೋಗ ಪ್ರಾರಂಭವಾಗಿದ್ದು ವೀರಶೈವ ಬಸವ ಬಳಗ ಅಂಬಳೆ ಗ್ರಾಮದವರಿಂದ ಪ್ರಸಾದ ಬಡಿಸುವ ಕಾರ್ಯ ನಡೆಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವ ಭಕ್ತರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಲವಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರುಗಳು ಹಾಗೂ ದೇವಸ್ಥಾನದ ಸದಸ್ಯರುಗಳು ಮಾತನಾಡಿ, ಭಕ್ತಾದಿಗಳು ಹಾಗೂ ಗಣ್ಯರು ಆಗಮಿಸುತ್ತಿದ್ದು ಶ್ರೀ ಮಹದೇಶ್ವರ ದೇವಸ್ಥಾನವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದ್ದಾರೆ. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ.
ಈಗ ಯಾರಪ್ಪನ್ನ ತೊಗೊಂಡ್ಕೊಟ್ಟಿನಿ ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.